ಕೊಲ್ಲಿ ರಾಷ್ಟ್ರಗಳ ನಡುವೆ ನಡೀತಿರುವಂತಹ ಯುದ್ಧದ ಎಫೆಕ್ಟ್ನಿಂದ ಇವತ್ತು ರೈತ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿರುವಂಥದ್ದು. ಏನು ರೈತ ಬೆಳೆದಂತಹ ಬೆಳೆಗೆ ಬೆಲೆ ಇಲ್ಲದಂತೆ ರೈತ ಇವತ್ತು ತೋಟದಲ್ಲೇ ಬೆಳೆಗಳನ್ನು ಬಿಟ್ಟಿರುವಂಥದ್ದು. ನಾನು ಇವತ್ತು ಕೋಲಾರದ ತಾಲೂಕಿನ ತೊಟ್ಲಿ ಗ್ರಾಮದ ಬಳಿ ಇದ್ದೇನೆ. ದೃಶ್ಯ ನೋಡಿದ್ರೆ ಇದು ಏನು ಸಾಂಬಾರ್ ಸೌತೆಕಾಯಿ ಅಂತಲೇ ಪ್ರಸಿದ್ಧಿ ಪಡೆದಿರುವಂಥದ್ದು. ಆದರೆ ಇದಕ್ಕೆ ಹೆಚ್ಚಿನ ಬೇಡಿಕೆ ಅಂತ ಹೇಳಿದ್ರೆ ಏನು ಹೋಟೆಲಲ್ಲಿ ಮತ್ತು ಮಾಲ್ಗಳಲ್ಲಿ ಅತಿ ಹೆಚ್ಚು ಬೇಡಿಕೆ ಇದ್ದಂತಹ ಏನು ಸಾಂಬಾರ್ ಸೌತೆಕಾಯಿಗೆ ಈಗ ಬೇಡಿಕೆ ಇಲ್ಲ. ಯಾಕಂತ ಹೇಳಿದ್ರೆ ಯುದ್ಧದ ಪರಿಣಾಮದಿಂದ ಇವತ್ತು ಏನು ರೈತ ಸಂಕಷ್ಟಕ್ಕೀಡಾಗಿರುವಂಥದ್ದು ಮತ್ತು ಸಾಕಷ್ಟು ಹೋಟೆಲ್ ಉದ್ಯಮಗಳು ಸಹ ಇವತ್ತು ಏನು ಬಂದಾಗಿರುವಂಥದ್ದು ಮತ್ತು ಸಂಕಷ್ಟಕ್ಕೆ ಸಿಲುಕಿರುವ ಕಾರಣ ಇವತ್ತು ಏನು ರೈತ ಬೆಳೆದಂತಹ ಈ ಏನು ಸಾಂಬಾರ್ ಸೌತೆಕಾಯಿಗೆ ಬೆಲೆ ಇಲ್ಲದಂತಿರುವಂಥದ್ದು. ಸುಮಾರು ಏನು 1 kg 18 ರೂಪಾಯಿ ಮತ್ತು 20 ರೂಪಾಯಿ ಮಾರಾಟವಾಗ್ತಾಯಿತ್ತು. ಆದರೆ ಇವತ್ತು ಏನು 2 ರೂಪಾಯಿಗೆ 3 ರೂಪಾಯಿಗೂ ಸಹ ಕೇಳುವವರು ಇಲ್ಲದ ಕಾರಣ ಇವತ್ತು ರೈತ ಸಂಪೂರ್ಣವಾಗಿ ತೋಟದಲ್ಲೇ ಬಿಟ್ಟಿರುವಂಥದ್ದು. ಮತ್ತು ಇವತ್ತು ಇವರು ಸಾಗಾಣಿಕೆ ವೆಚ್ಚ ಮತ್ತು ಹಾಕಿರುವಂಥ ಬಂಡವಾಳ ಸಹ ಸಿಗದೇ ಇರುವ ನೆಲೆಯಲ್ಲಿ ಇವತ್ತು ರೈತ ಇವತ್ತು ಈ ಬೆಳೆಯನ್ನು ತೋಟದಲ್ಲೇ ಕೊಳೆಯಲು ಬಿಟ್ಟಿರುವಂಥದ್ದು. ಅಂದರೆ ಇವತ್ತು ಏನು ಸಾಕಷ್ಟು ಇರಾನ್ ಮತ್ತು ಇಸ್ರೇಲ್ ನಡುವೆ ನಡೀತಿರುವಂಥ ಯುದ್ಧದ ಪರಿಣಾಮ ಇವತ್ತು ರೈತ ತೊಂದರೆಗೆ ಏನು ಈಡಾಗಿರುವಂಥದ್ದು. ಇವತ್ತು ಏನು ಸಾಂಬಾರು ಸೌತೆಕಾಯಿ ಜೊತೆಗೆ ಇತರ ಎಲ್ಲ ತರಕಾರಿಗಳು ಸಹ ಇವತ್ತು ಬೆಲೆ ಇಲ್ಲದೆ ಏನು ಇವತ್ತು ಪಾತಾಳಕ್ಕೆ ಅಂದರೆ ಗಣನೀಯವಾಗಿ ಪಾತಾಳಕ್ಕೆ ಇಳಿದಿರುವ ಹಿನ್ನೆಲೆಯಲ್ಲಿ ಇವತ್ತು ರೈತ ಸಂಕಷ್ಟಕ್ಕೀಡಾಗಿದ್ದಾನೆ. ತೋಟದ ಮಾಲೀಕರಿದ್ದಾರೆ, ಅವ್ರು ಕೇಳೋಣ ಯಾವೆಲ್ಲ ಸಂಕಷ್ಟ ಎದುರು ನೋಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು. ಸರ್, ಎಷ್ಟು ಎಕರೆಯಲ್ಲಿ ಬೆಳೆದಿದ್ರಿ ಮತ್ತು ಏನು ರೇಟ್ ಹೋಗ್ತಾಯಿದೆ ಸರ್ ಈಗ ಅಂತ? ಸರ್, ಇದು ಸಾಂಬಾರು ಸೌತೆಕಾಯಿ ಅಂದ್ಬಿಟ್ಟು ಮೊದಲು ಮಂಗಳೂರು, ಉಡುಪಿ, ಕಾರ್ಕಳ ಕಡೆ ಬೆಳೀತಾಯಿದ್ರು. ಇದು ಹೆಚ್ಚಾಗಿ ಬೇಸಿಗೆಯಲ್ಲಿ ಸಾಂಬಾರಿಗೆ, ಹೆಚ್ಚಾಗಿ ಪಲ್ಯಗಳಿಗೆ, ಚಪಾತಿಗೆ ಬಳಸ್ತಾಯಿದ್ರು. ಇವಾಗ ಏನಾಗಿದೆ, ಇರಾಕ್ ಇದ್ದರಿಂದ ಬೆಂಗಳೂರಲ್ಲಿ ದಿನಕ್ಕೆ 1000ದಿಂದ 1200 ಟನ್ವರೆಗೂ ಈ ಸೌತೆಕಾಯಿ ಬೆಳೀತಾಯಿತ್ತು. ಸಾಂಬಾರಿಗೆ ಮಾತ್ರ. ಆ LPG ಗ್ಯಾಸ್ನಿಂದ ದೊಡ್ಡ ದೊಡ್ಡ ಹೋಟೆಲ್ಗಳು, ಮಾಲ್ಗಳು ಎಲ್ಲ ಮುಚ್ಚಿಬಿಟ್ಟಿದ್ದಾರೆ. ಆ ಮುಚ್ಚಿರೋದ್ರಿಂದ ಇವತ್ತು ರೈತರು ಏನು ತೋಟಗಾರಿಕೆ ಬೆಳೆಗಳು ಸಾಂಬಾರು ಸೌತೆಕಾಯಿ ಇರ್ಬೋದು, ಬದನೆಕಾಯಿ ಇರ್ಬೋದು, ಆಲೂಗಡ್ಡೆ ಇರ್ಬೋದು, ಟೊಮೆಟೊ ಇರ್ಬೋದು, ಯಾರನ್ನು ಕೇಳೋರಿಲ್ಲ. ಇವತ್ತು ಇಲ್ಲಿ ಇವತ್ತು ರೈತ ಸಾಂಬಾರು ಸೌತೆಕಾಯಿ ಇದು ಖರ್ಚು ಒಂದು ಎಕರೆಗೆ ಬಂದು 20,000 ರೂಪಾಯಿಂದ 40,000 ರೂಪಾಯಿ ಬರ್ತದೆ. ಒಂದು ಹೆಕ್ಟೇರಿಗೆ 1 ಎಕರೆಗೆ 20,000, 2 ಎಕರೆಗೆ 40,000 ರೂಪಾಯಿ. ಇವತ್ತು ಮಾರ್ಕೆಟಲ್ಲಿ ಇವತ್ತು 3 ರೂಪಾಯಿ ಕೇಳ್ತದೆ. ಕೂಲಿಗಳು, ಟ್ರಾನ್ಸ್ಫರು, ಕಮಿಷನ್ ಅಲ್ಲಿ ಹೋಗೋದಿಲ್ಲ. ಇದು ಕನಿಷ್ಠ ಅಂದರೂ 18ರಿಂದ 20, ಕಡಿಮೆ ಅಂದರೂ 12 ರೂಪಾಯಿ ಸಿಗ್ತಾಯಿತ್ತು. 3 ರೂಪಾಯಿಗೆ ಎತ್ಕೊಂಡಾಗ ಏನು ಮಾಡಬೇಕು? ಇದು ಹೆಚ್ಚಾಗಿ ಏನಾದರೆ ಇವತ್ತು ರೈತರು ಕೊಳ್ಳೋರಿಲ್ಲ, ಹೋಟೆಲ್ ಮುಚ್ಚಿದ್ದಾರೆ. ಇನ್ನು ಮನೆಗಳಲ್ಲಿ ಎಷ್ಟು ಮಾಡ್ಕೊಂಡು 1 ಕಾಯಿ 2 ಕಾಯಿ ಎತ್ಕೊಂಡು ಮಾಡ್ತಾರೆ. ಇವತ್ತು ಈ ಸಾಂಬಾರು ಸೌತೆಕಾಯಿಗೆ ಬೇಸಿಗೆ ಕಾಲ ತಂಪು ಕೊಡುವಂಥ ಚಪಾತಿಗೆ, ಆದ್ದರಿಂದ ಯುದ್ಧ ಎಫೆಕ್ಟಿಂದ ಎಲ್ಲ ತರಕಾರಿಗಳು ಎಲ್ಲ ರೈತರದ್ದು, ಒಬ್ಬರದೇ ಅಲ್ಲ, ಎಲ್ಲ ರೈತರುಗಳು ಇವತ್ತು ಮಣ್ಣುಪಾಲಾಗ್ತಾಯಿದೆ. ರೈತರಿಗೆ ಆವರಿಸಿರುವಂಥದ್ದು ಸರ್ಕಾರ ಏನು ಕೂಡಲೇ ಮುಂದೆ ಬಂದು ರೈತರ ನೆರವಿಗೆ ಧಾವಿಸಬೇಕೆಂಬುದು ರೈತರ ಆಗ್ರಹವಾಗಿರುವಂಥದ್ದು. ಕ್ಯಾಮ್ರಾ ಶಿವ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಕೋಲಾರ. ಕೊಲ್ಲಿ ರಾಷ್ಟ್ರಗಳ ನಡುವೆ ನಡೀತಿರುವಂತಹ ಯುದ್ಧದ ಎಫೆಕ್ಟ್ನಿಂದ ಇವತ್ತು ರೈತ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿರುವಂಥದ್ದು. ಏನು ರೈತ ಬೆಳೆದಂತಹ ಬೆಳೆಗೆ ಬೆಲೆ ಇಲ್ಲದಂತೆ ರೈತ ಇವತ್ತು ತೋಟದಲ್ಲೇ ಬೆಳೆಗಳನ್ನು ಬಿಟ್ಟಿರುವಂಥದ್ದು. ನಾನು ಇವತ್ತು ಕೋಲಾರದ ತಾಲೂಕಿನ ತೊಟ್ಲಿ ಗ್ರಾಮದ ಬಳಿ ಇದ್ದೇನೆ. ದೃಶ್ಯ ನೋಡಿದ್ರೆ ಇದು ಏನು ಸಾಂಬಾರ್ ಸೌತೆಕಾಯಿ ಅಂತಲೇ ಪ್ರಸಿದ್ಧಿ ಪಡೆದಿರುವಂಥದ್ದು. ಆದರೆ ಇದಕ್ಕೆ ಹೆಚ್ಚಿನ ಬೇಡಿಕೆ ಅಂತ ಹೇಳಿದ್ರೆ ಏನು ಹೋಟೆಲಲ್ಲಿ ಮತ್ತು ಮಾಲ್ಗಳಲ್ಲಿ ಅತಿ ಹೆಚ್ಚು ಬೇಡಿಕೆ ಇದ್ದಂತಹ ಏನು ಸಾಂಬಾರ್ ಸೌತೆಕಾಯಿಗೆ ಈಗ ಬೇಡಿಕೆ ಇಲ್ಲ. ಯಾಕಂತ ಹೇಳಿದ್ರೆ ಯುದ್ಧದ ಪರಿಣಾಮದಿಂದ ಇವತ್ತು ಏನು ರೈತ ಸಂಕಷ್ಟಕ್ಕೀಡಾಗಿರುವಂಥದ್ದು ಮತ್ತು ಸಾಕಷ್ಟು ಹೋಟೆಲ್ ಉದ್ಯಮಗಳು ಸಹ ಇವತ್ತು ಏನು ಬಂದಾಗಿರುವಂಥದ್ದು ಮತ್ತು ಸಂಕಷ್ಟಕ್ಕೆ ಸಿಲುಕಿರುವ ಕಾರಣ ಇವತ್ತು ಏನು ರೈತ ಬೆಳೆದಂತಹ ಈ ಏನು ಸಾಂಬಾರ್ ಸೌತೆಕಾಯಿಗೆ ಬೆಲೆ ಇಲ್ಲದಂತಿರುವಂಥದ್ದು. ಸುಮಾರು ಏನು 1 kg 18 ರೂಪಾಯಿ ಮತ್ತು 20 ರೂಪಾಯಿ ಮಾರಾಟವಾಗ್ತಾಯಿತ್ತು. ಆದರೆ ಇವತ್ತು ಏನು 2 ರೂಪಾಯಿಗೆ 3 ರೂಪಾಯಿಗೂ ಸಹ ಕೇಳುವವರು ಇಲ್ಲದ ಕಾರಣ ಇವತ್ತು ರೈತ ಸಂಪೂರ್ಣವಾಗಿ ತೋಟದಲ್ಲೇ ಬಿಟ್ಟಿರುವಂಥದ್ದು. ಮತ್ತು ಇವತ್ತು ಇವರು ಸಾಗಾಣಿಕೆ ವೆಚ್ಚ ಮತ್ತು ಹಾಕಿರುವಂಥ ಬಂಡವಾಳ ಸಹ ಸಿಗದೇ ಇರುವ ನೆಲೆಯಲ್ಲಿ ಇವತ್ತು ರೈತ ಇವತ್ತು ಈ ಬೆಳೆಯನ್ನು ತೋಟದಲ್ಲೇ ಕೊಳೆಯಲು ಬಿಟ್ಟಿರುವಂಥದ್ದು. ಅಂದರೆ ಇವತ್ತು ಏನು ಸಾಕಷ್ಟು ಇರಾನ್ ಮತ್ತು ಇಸ್ರೇಲ್ ನಡುವೆ ನಡೀತಿರುವಂಥ ಯುದ್ಧದ ಪರಿಣಾಮ ಇವತ್ತು ರೈತ ತೊಂದರೆಗೆ ಏನು ಈಡಾಗಿರುವಂಥದ್ದು. ಇವತ್ತು ಏನು ಸಾಂಬಾರು ಸೌತೆಕಾಯಿ ಜೊತೆಗೆ ಇತರ ಎಲ್ಲ ತರಕಾರಿಗಳು ಸಹ ಇವತ್ತು ಬೆಲೆ ಇಲ್ಲದೆ ಏನು ಇವತ್ತು ಪಾತಾಳಕ್ಕೆ ಅಂದರೆ ಗಣನೀಯವಾಗಿ ಪಾತಾಳಕ್ಕೆ ಇಳಿದಿರುವ ಹಿನ್ನೆಲೆಯಲ್ಲಿ ಇವತ್ತು ರೈತ ಸಂಕಷ್ಟಕ್ಕೀಡಾಗಿದ್ದಾನೆ. ತೋಟದ ಮಾಲೀಕರಿದ್ದಾರೆ, ಅವ್ರು ಕೇಳೋಣ ಯಾವೆಲ್ಲ ಸಂಕಷ್ಟ ಎದುರು ನೋಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು. ಸರ್, ಎಷ್ಟು ಎಕರೆಯಲ್ಲಿ ಬೆಳೆದಿದ್ರಿ ಮತ್ತು ಏನು ರೇಟ್ ಹೋಗ್ತಾಯಿದೆ ಸರ್ ಈಗ ಅಂತ? ಸರ್, ಇದು ಸಾಂಬಾರು ಸೌತೆಕಾಯಿ ಅಂದ್ಬಿಟ್ಟು ಮೊದಲು ಮಂಗಳೂರು, ಉಡುಪಿ, ಕಾರ್ಕಳ ಕಡೆ ಬೆಳೀತಾಯಿದ್ರು. ಇದು ಹೆಚ್ಚಾಗಿ ಬೇಸಿಗೆಯಲ್ಲಿ ಸಾಂಬಾರಿಗೆ, ಹೆಚ್ಚಾಗಿ ಪಲ್ಯಗಳಿಗೆ, ಚಪಾತಿಗೆ ಬಳಸ್ತಾಯಿದ್ರು. ಇವಾಗ ಏನಾಗಿದೆ, ಇರಾಕ್ ಇದ್ದರಿಂದ ಬೆಂಗಳೂರಲ್ಲಿ ದಿನಕ್ಕೆ 1000ದಿಂದ 1200 ಟನ್ವರೆಗೂ ಈ ಸೌತೆಕಾಯಿ ಬೆಳೀತಾಯಿತ್ತು. ಸಾಂಬಾರಿಗೆ ಮಾತ್ರ.
ಆ ಎಲ್ ಪಿ ಜಿ ಗ್ಯಾಸ್ನಿಂದ ದೊಡ್ಡ ದೊಡ್ಡ ಹೋಟೆಲ್ಗಳು ಮಾಲ್ಗಳು ಎಲ್ಲ ಮುಚ್ಚಿಬಿಟ್ಟಿದ್ದಾರೆ. ಆ ಮುಚ್ಚಿರೋದ್ರಿಂದ ಇವತ್ತು ರೈತರು ಏನು ತೋಟಗಾರಿಕೆ ಬೆಳೆಗಳು ಸಾಂಬಾರು ಸೌತೆಕಾಯಿ ಇರ್ಬೋದು, ಬದನೆಕಾಯಿ ಇರ್ಬೋದು, ಆಲೂಗಡ್ಡೆ ಇರ್ಬೋದು, ಟೊಮೆಟೊ ಇರ್ಬೋದು, ಯಾರನ್ನು ಕೇಳೋರಿಲ್ಲ. ಇವತ್ತು ಇಲ್ಲಿ ಟ್ರಾನ್ಸ್ಫರ್ ಇವತ್ತು ಇವತ್ತು ಸಾಂಬಾರು ಸೌತೆಕಾಯಿ ಇದು ಖರ್ಚು ಒಂದು ಎಕರೆಗೆ ಬಂದು 20,000 ರೂಪಾಯಿಂದ 40,000 ರೂಪಾಯಿ ಬರ್ತದೆ ಒಂದು ಹೆಕ್ಟೇರಿಗೆ. ಒಂದು ಎಕರೆಗೆ 20,000, 2 ಎಕರೆಗೆ 40,000 ರೂಪಾಯಿ. ಇವತ್ತು ಮಾರ್ಕೆಟಲ್ಲಿ ಇವತ್ತು 3 ರೂಪಾಯಿ ಕೇಳ್ತದೆ. ಕೂಲಿಗಳು ಟ್ರಾನ್ಸ್ಫರು ಕಮಿಷನ್ ಅಲ್ಲಿ ಹೋಗೋದಿಲ್ಲ. ಇದು ಕನಿಷ್ಠ ಅಂದರೂ 18ರಿಂದ 20, ಕಡಿಮೆ ಅಂದರೂ 12 ರೂಪಾಯಿ ಸಿಗ್ತಾಯಿತ್ತು. 3 ರೂಪಾಯಿಗೆ ಎತ್ಕೊಂಡಾಗ ಏನು ಮಾಡಬೇಕು? ಇದು ಹೆಚ್ಚಾಗಿ ಏನಾದರೆ ಇವತ್ತು ರೈತರು ಕೊಳ್ಳೋರಿಲ್ಲ, ಹೋಟೆಲ್ ಮುಚ್ಚಿದ್ದಾರೆ. ಇನ್ನು ಮನೆಗಳಲ್ಲಿ ಎಷ್ಟು ಮಾಡ್ಕೊಂಡು 1 ಕಾಯಿ 2 ಕಾಯಿ ಎತ್ಕೊಂಡು ಮಾಡ್ತಾರೆ. ಇವತ್ತು ಈ ಸಾಂಬಾರು ಸೌತೆಕಾಯಿಗೆ ಬೇಸಿಗೆ ಕಾಲ ತಂಪು ಕೊಡುವಂಥ ಚಪಾತಿಗೆ ಆದ್ದರಿಂದ ಇದ್ದ ಎಫೆಕ್ಟಿಂದ ಎಲ್ಲ ತರಕಾರಿಗಳು ಎಲ್ಲ ರೈತರದ್ದು ಒಬ್ಬರದೇ ಅಲ್ಲ, ಎಲ್ಲ ರೈತರುಗಳು ಇವತ್ತು ಮಣ್ಣುಪಾಲಾಗ್ತಾ ಇದೆ. ರೈತರಿಗೆ ಆವರಿಸಿರುವಂಥದ್ದು ಸರ್ಕಾರ ಏನು ಕೂಡಲೇ ಮುಂದೆ ಬಂದು ರೈತರ ನೆರವಿಗೆ ಧಾವಿಸಬೇಕೆಂಬುದು ರೈತರ ಆಗ್ರಹವಾಗಿರುವಂಥದ್ದು. ಕ್ಯಾಮ್ರಾ ಶಿವ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಕೋಲಾರ. ಕೊಲ್ಲಿ ರಾಷ್ಟ್ರಗಳ ನಡುವೆ ನಡೀತಿರುವಂತಹ ಯುದ್ಧದ ಎಫೆಕ್ಟ್ನಿಂದ ಇವತ್ತು ರೈತ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿರುವಂಥದ್ದು. ಏನು ರೈತ ಬೆಳೆದಂತಹ ಬೆಳೆಗೆ ಬೆಲೆ ಇಲ್ಲದಂತೆ ರೈತ ಇವತ್ತು ತೋಟದಲ್ಲೇ ಬೆಳೆಗಳನ್ನು ಬಿಟ್ಟಿರುವಂಥದ್ದು. ನಾನು ಇವತ್ತು ಕೋಲಾರದ ತಾಲೂಕಿನ ತೊಟ್ಲಿ ಗ್ರಾಮದ ಬಳಿ ಇದ್ದೇನೆ. ಋಷಿ ನೋಡಿದ್ರೆ ಇದು ಏನು ಸಾಂಬಾರು ಸೌತೆಕಾಯಿ ಅಂತಲೇ ಪ್ರಸಿದ್ಧಿ ಪಡೆದಿರುವಂಥದ್ದು. ಆದರೆ ಇದಕ್ಕೆ ಹೆಚ್ಚಿನ ಬೇಡಿಕೆ ಅಂತ ಹೇಳಿದ್ರೆ ಏನು ಹೋಟೆಲಲ್ಲಿ ಮತ್ತು ಮಾಲ್ಗಳಲ್ಲಿ ಅತಿ ಹೆಚ್ಚು ಬೇಡಿಕೆ ಇದ್ದಂತಹ ಏನು ಸಾಂಬಾರು ಸೌತೆಕಾಯಿಗೆ ಈಗ ಬೇಡಿಕೆ ಇಲ್ಲ. ಯಾಕಂತ ಹೇಳಿದ್ರೆ ಯುದ್ಧದ ಪರಿಣಾಮದಿಂದ ಇವತ್ತು ಏನು ರೈತ ಸಂಕಷ್ಟಕ್ಕೀಡಾಗಿರುವಂಥದ್ದು ಮತ್ತು ಸಾಕಷ್ಟು ಹೋಟೆಲ್ ಉದ್ಯಮಗಳು ಸಹ ಇವತ್ತು ಏನು ಬಂದಾಗಿರುವಂಥದ್ದು ಮತ್ತು ಸಂಕಷ್ಟಕ್ಕೆ ಸಿಲುಕಿರುವ ಕಾರಣ ಇವತ್ತು ಏನು ರೈತ ಬೆಳೆದಂತಹ ಈ ಏನು ಸಾಂಬಾರು ಸೌತೆಕಾಯಿಗೆ ಬೆಲೆ ಇಲ್ಲದಂತಿರುವಂಥದ್ದು. ಸುಮಾರು ಏನು 1 kg 18 ರೂಪಾಯಿ ಮತ್ತು 20 ರೂಪಾಯಿ ಮಾರಾಟವಾಗ್ತಾಯಿತ್ತು. ಆದರೆ ಇವತ್ತು ಏನು 2 ರೂಪಾಯಿಗೆ 3 ರೂಪಾಯಿಗೂ ಸಹ ಕೇಳುವವರು ಇಲ್ಲದ ಕಾರಣ ಇವತ್ತು ರೈತ ಸಂಪೂರ್ಣವಾಗಿ ತೋಟದಲ್ಲೇ ಬಿಟ್ಟಿರುವಂಥದ್ದು. ಮತ್ತು ಇವತ್ತು ಏನು ಸಾಗಾಣಿಕೆ ವೆಚ್ಚ ಮತ್ತು ಹಾಕಿರುವಂಥ ಬಂಡವಾಳ ಸಹ ಸಿಗದೇ ಇರುವ ನೆಲೆಯಲ್ಲಿ ಇವತ್ತು ರೈತ ಇವತ್ತು ಈ ಬೆಳೆಯನ್ನು ತೋಟದಲ್ಲೇ ಕೊಳೆಯಲು ಬಿಟ್ಟಿರುವಂಥದ್ದು. ಅಂದರೆ ಇವತ್ತು ಏನು ಸಾಕಷ್ಟು ಇರಾನ್ ಮತ್ತು ಇಸ್ರೇಲ್ ನಡುವೆ ನಡೀತಿರುವಂಥ ಯುದ್ಧದ ಪರಿಣಾಮ ಇವತ್ತು ರೈತ ತೊಂದರೆಗೆ ಏನು ಈಡಾಗಿರುವಂಥದ್ದು. ಇವತ್ತು ಏನು ಸಾಂಬಾರು ಸೌತೆಕಾಯಿ ಜೊತೆಗೆ ಇತರ ಎಲ್ಲ ತರಕಾರಿಗಳು ಸಹ ಇವತ್ತು ಬೆಲೆ ಇಲ್ಲದೆ ಏನು ಇವತ್ತು ಪಾತಾಳಕ್ಕೆ ಅಂದರೆ ಗಣನೀಯವಾಗಿ ಪಾತಾಳಕ್ಕೆ ಇಳಿದಿರುವ ಹಿನ್ನೆಲೆಯಲ್ಲಿ ಇವತ್ತು ರೈತ ಸಂಕಷ್ಟಕ್ಕೀಡಾಗಿದ್ದಾನೆ. ತೋಟದ ಮಾಲೀಕರಿದ್ದಾರೆ, ಅವ್ರು ಕೇಳೋಣ ಯಾವೆಲ್ಲ ಸಂಕಷ್ಟ ಎದುರು ನೋಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು. ಸರ್, ಎಷ್ಟು ಎಕರೆಯಲ್ಲಿ ಬೆಳೆದಿದ್ರಿ ಮತ್ತು ಏನು ರೇಟ್ ಹೋಗ್ತಾಯಿದೆ ಸರ್ ಈಗ ಅಂತ? ಸರ್, ಇದು ಸಾಂಬಾರು ಸೌತೆಕಾಯಿ ಅಂದ್ಬಿಟ್ಟು ಮೊದಲು ಮಂಗಳೂರು, ಉಡುಪಿ, ಕಾರ್ಕಳ ಕಡೆ ಬೆಳೀತಾಯಿದ್ರು. ಇದು ಹೆಚ್ಚಾಗಿ ಬೇಸಿಗೆಯಲ್ಲಿ ಸಾಂಬಾರಿಗೆ ಹೆಚ್ಚಾಗಿ ಪಲ್ಯಗಳಿಗೆ ಚಪಾತಿಗೆ ಬಳಸ್ತಾಯಿದ್ರು. ಇವಾಗ ಏನಾಗಿದೆ, ಇರಾಕ್ ಇದ್ದರಿಂದ ಬೆಂಗಳೂರಲ್ಲಿ ದಿನಕ್ಕೆ 1000ದಿಂದ 1200 ಟನ್ವರೆಗೂ ಈ ಸೌತೆಕಾಯಿ ಬೆಳೀತಾಯಿತ್ತು. ಸಾಂಬಾರಿಗೆ ಮಾತ್ರ. ಆ ಎಲ್ ಪಿ ಜಿ ಗ್ಯಾಸ್ನಿಂದ ದೊಡ್ಡ ದೊಡ್ಡ ಹೋಟೆಲ್ಗಳು ಮಾಲ್ಗಳು ಎಲ್ಲ ಮುಚ್ಚಿಬಿಟ್ಟಿದ್ದಾರೆ. ಆ ಮುಚ್ಚಿರೋದ್ರಿಂದ ಇವತ್ತು ರೈತರು ಏನು ತೋಟಗಾರಿಕೆ ಬೆಳೆಗಳು ಸಾಂಬಾರು ಸೌತೆಕಾಯಿ ಇರ್ಬೋದು, ಬದನೆಕಾಯಿ ಇರ್ಬೋದು, ಆಲೂಗಡ್ಡೆ ಇರ್ಬೋದು, ಟೊಮೆಟೊ ಇರ್ಬೋದು, ಯಾರನ್ನು ಕೇಳೋರಿಲ್ಲ. ಇವತ್ತು ಇಲ್ಲಿ ಟ್ರಾನ್ಸ್ಫರ್ ಇವತ್ತು ಸಾಂಬಾರು ಸೌತೆಕಾಯಿ ಇದು ಖರ್ಚು ಒಂದು ಎಕರೆಗೆ ಬಂದು 20,000 ರೂಪಾಯಿಂದ 40,000 ರೂಪಾಯಿ ಬರ್ತದೆ ಒಂದು ಹೆಕ್ಟೇರಿಗೆ. ಒಂದು ಎಕರೆಗೆ 20,000, 2 ಎಕರೆಗೆ 40,000 ರೂಪಾಯಿ. ಇವತ್ತು ಮಾರ್ಕೆಟಲ್ಲಿ ಇವತ್ತು 3 ರೂಪಾಯಿ ಕೇಳ್ತದೆ. ಕೂಲಿಗಳು ಟ್ರಾನ್ಸ್ಫರು ಕಮಿಷನ್ ಅಲ್ಲಿ ಹೋಗೋದಿಲ್ಲ. ಇದು ಕನಿಷ್ಠ ಅಂದರೂ 18ರಿಂದ 20, ಕಡಿಮೆ ಅಂದರೂ 12 ರೂಪಾಯಿ ಸಿಗ್ತಾಯಿತ್ತು. 3 ರೂಪಾಯಿಗೆ ಎತ್ಕೊಂಡಾಗ ಏನು ಮಾಡಬೇಕು? ಇದು ಹೆಚ್ಚಾಗಿ ಏನಾದರೆ ಇವತ್ತು ರೈತರು ಕೊಳ್ಳೋರಿಲ್ಲ, ಹೋಟೆಲ್ ಮುಚ್ಚಿದ್ದಾರೆ. ಇನ್ನು ಮನೆಗಳಲ್ಲಿ ಎಷ್ಟು ಮಾಡ್ಕೊಂಡು 1 ಕಾಯಿ 2 ಕಾಯಿ ಎತ್ಕೊಂಡು ಮಾಡ್ತಾರೆ. ಇವತ್ತು ಈ ಸಾಂಬಾರು ಸೌತೆಕಾಯಿಗೆ ಬೇಸಿಗೆ ಕಾಲ ತಂಪು ಕೊಡುವಂಥ ಚಪಾತಿಗೆ ಆದ್ದರಿಂದ ಇದ್ದ ಎಫೆಕ್ಟಿಂದ ಎಲ್ಲ ತರಕಾರಿಗಳು ಎಲ್ಲ ರೈತರದ್ದು ಒಬ್ಬರದೇ ಅಲ್ಲ, ಎಲ್ಲ ರೈತರುಗಳು ಇವತ್ತು ಮಣ್ಣುಪಾಲಾಗ್ತಾ ಇದೆ. ರೈತರಿಗೆ ಆವರಿಸಿರುವಂಥದ್ದು ಸರ್ಕಾರ ಏನು ಕೂಡಲೇ ಮುಂದೆ ಬಂದು ರೈತರ ನೆರವಿಗೆ ಧಾವಿಸಬೇಕೆಂಬುದು ರೈತರ ಆಗ್ರಹವಾಗಿರುವಂಥದ್ದು. ಕ್ಯಾಮ್ರಾ ಶಿವ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಕೋಲಾರ.